ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ನಮ್ಮ ಮಧ್ಯದಲ್ಲಿ ಇವತ್ತು ದಿನೇಶ್ ಅವರಿದ್ದಾರೆ. ಅವರು 1 ವರ್ಷದ ಈ ನಮ್ಮ ಆಸರೆ ಟಿವಿ ಚಾನೆಲ್ ಸಕ್ಸಸ್ಸಲ್ಲಿ ಅವರು ಕೂಡ ಒಂದು ಪಾತ್ರಧಾರಿಯಾಗಿದ್ದಾರೆ. ರಕ್ಷಣೆಯ ಸಂತೋಷ ಎಂಬಂಥ ಕಾರ್ಯಕ್ರಮದಲ್ಲಿ ಆ ಒಂದು ಮೂವಿಯಲ್ಲಿ ಅವರು ಕೂಡ ತಮ್ಮ ಪಾಲನ್ನು ಅವರು ಸೇವೆಯನ್ನು ಅವರು ಮಾಡಿದ್ದಾರೆ. ಇವತ್ತು ಅವರು ಸನ್ಮಾನಿಸುವುದಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ದೇವರವರನ್ನು ಒಳ್ಳೆಯದು ಮಾಡಲಿ ಮತ್ತು ಆಶೀರ್ವದಿಸಲಿ. ಅವರನ್ನು ನಮ್ಮ ಮಧ್ಯದಲ್ಲಿರುವ ಪಾಸ್ಟರ್ ಅಮರ್ ಅವರು ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಸಹೋದರ ದಿನೇಶ್ ಅವರು ಮಾನಸಿಕ ಅಸ್ವಸ್ಥರಾಗಿ ಇಲ್ಲಿ ಬಂದವರು. ಕರ್ತನ ಯೇಸು ಕ್ರಿಸ್ತನ ಕೃಪೆಯಿಂದ ಅವರಿಗೆ ಸೌಖ್ಯವನ್ನು ಕೊಟ್ಟು ಇವತ್ತು ಅವರು ನಮ್ಮ ಆಸರೆ ಟಿವಿ ಚಾನಲಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶವನ್ನು ಕರ್ತನವರಿಗೆ ಕೊಟ್ಟನು. ಅದಕ್ಕೆ ಕರ್ತನಿಗೆ ನಾನು ವಂದನೆ ಹೇಳುತ್ತೇನೆ. ನಿಮ್ಮ ಊರು ಯಾವುದು? ನಮ್ಮದು ಪಡುತೊನ್ಸೆ ಗ್ರಾಮ, ಉಡುಪಿ ತಾಲೂಕಿನ ಪಡುತೊನ್ಸೆ ಗ್ರಾಮದ ಪಡುತೊನ್ಸೆ ಅವರು ಪಡುತೊನ್ಸೆ ಅವರು. ಇವತ್ತು ನಿಜವಾಗಿಯೂ ಅವರಿಗೆ ಸನ್ಮಾನ ಮಾಡಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಅವರು ಇನ್ನೂ ಭವಿಷ್ಯದಲ್ಲಿ ಕರ್ತನ ಸ್ವಾಮಿ ವಿಶೇಷವಾದ ರೀತಿಯನ್ನು ಆಶ್ವಾಸಲಿ ಎಂಬುದಾಗಿ ಅವರಿಗೆ ನಾವು ಶುಭ ಹಾರೈಸುತ್ತೇವೆ. ಈಗ ನಿಮಗೆ ಹೇಗೆ ಅನ್ನಿಸ್ತದೆ ಈ ಒಂದು ಟಿ ವಿ ಚಾನಲಲ್ಲಿ ಸೇವೆ ಸಲ್ಲಿಸಲಿಕ್ಕೆ? ನನಗೆ ಆ ದೇವರು ಇದರಲ್ಲಿ ಸೇವೆ ಸಲ್ಲಿಸಲಿ ಕರ್ತನಾದ ಯೇಸು ನನಗೆ ದಾರಿದೀಪವಾಗಿದ್ದಾನೆ. ಅದಕ್ಕಾಗಿ ಕರ್ತನಾದ ಯೇಸುವಿಗೆ ನಾನು ಋಣಿಯಾಗಿದ್ದೇನೆ. ಓಕೆ, ಹೌದು. ನಾವೆಲ್ಲರೂ ಸೇರಿ ಕರ್ತನಾದ ಯೇಸು ಸ್ವಾಮಿಗೆ ಮಾತ್ರ ಮಹಿಮೆ ಸಲ್ಲಿಸಬೇಕು. ಆತನಿಲ್ಲದೆ ನಾವಿಲ್ಲ. ಆತನಿದ್ದರೆ, ಆತ ನಡೆಸಿದರೆ ಮಾತ್ರ ನಡೆಯೋದಕ್ಕೆ ಸಾಧ್ಯ. ಆತನೊಬ್ಬನೇ ಎಲ್ಲ ಸನ್ಮಾನ ಮಾನ ಮಹಿಮೆಗೆ ಯೋಗ್ಯನಾಗಿದ್ದಾನೆ. ಆದ ಕಾರಣ ಸಹೋದರ ದಿನೇಶ್ ಅವರೇ, ಭವಿಷ್ಯದಲ್ಲಿ ಕರ್ತ ನಿಮಗೆ ಒಳ್ಳೆಯದೇ ಆಗಲಿ ಎಂಬುದಾಗಿ ಹಾರೈಸಿ ನಾವು ನಿಮಗೆ ಗಾಡ್ ಬ್ಲೆಸ್ ಯು ಎಂಬುದಾಗಿ ಆಶೀರ್ವಾದ ಮಾಡ್ತೇವೆ. ಗಾಡ್ ಬ್ಲೆಸ್ ಯು.